ಸೊ ಆ ಥರ ಬರೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಬಂದು ಡೈರಿ ಮತ್ತು ಗ್ಲೂಟೆನ್ ಅನ್ನೋದು ಬಂದು ಈ ಕಡೆ ಇತ್ತೀಚೆಗೆ ಬಂದಿರೋದು 1950 ವರ್ಷದಿಂದ 50ನೇ ವರ್ಷದಿಂದ ಈ ಕಡೆ ಬಂದಿರೋದು. ಅಂದರೆ ಈ ಗೋಧಿನೆಲ್ಲ ಸೇರಿಸ್ಕೊಂಡು ಮತ್ತು ಮೈದಾ ಎಲ್ಲ ಸೇರಿಸ್ಕೊಂಡು ಈ ಥರ ಆಗಿರೋದು. ಬಟ್ ಅದಕ್ಕಿಂತ ಮುಂಚೆ ಹಾಲು ಏನಿತ್ತಲ್ಲ, ಹಾಲು ಒಳ್ಳೇದೇನೆ. ಬಟ್ ಮಕ್ಕಳಿಗೆ 3 ವರ್ಷ 5 ವರ್ಷ 10 ವರ್ಷದವರೆಗೂ ಒಳ್ಳೇದು. ಬೇರೆ ಪ್ರಾಣಿ ಹಾಲು ತಗೋಬೋದು, ಮನುಷ್ಯ ಪ್ರಾಣಿ ಹಾಲು 2 ವರ್ಷ 3 ವರ್ಷ, ತಾಯಿ ಹಾಲು ಎಷ್ಟು ವರ್ಷ ಬರುತ್ತೋ ಅಷ್ಟು ವರ್ಷ ತಗೋಬೋದು. ಅದಾದ್ಮೇಲೆ ಬೇರೆ 10 ವರ್ಷದವರೆಗೂ ಓಕೆ. ಋಷಿಮುನಿಗಳು ಇರ್ತಕ್ಕಂಥದ್ದು ಆ ಥರ ಇರ್ತಕ್ಕಂಥ ಒಂದು ಮಕ್ಕಳಿಗೆ ಅದು ಅಮೃತನೇ ಅದು. ಬಟ್ ಆ ಒಂದು ವಯಸ್ಸು ಮೀರುತ್ತಲ್ಲ, 5 ವರ್ಷ 10 ವರ್ಷ ಮೀರಿದ ಮೇಲೆ ಅದು ಅಮೃತ ಏನಾಗುತ್ತೆ, ವಿಷ ಆಗ ಸ್ಟಾರ್ಟ್ ಆಗುತ್ತೆ. ಬಟ್ ಹಾಲಿಂದ ಬಂದಿರತಕ್ಕಂಥ ಬೆಣ್ಣೆ, ತುಪ್ಪ, ಮಜ್ಜಿಗೆ ಇದು ಶ್ರೇಷ್ಠ. ಯಾಕಂದರೆ ಅದು ಚೇಂಜ್ ಆಗಿರ್ತದೆ, ಟ್ರಾನ್ಸ್ಫಾರ್ಮೇಷನ್ ಆಗಿರುತ್ತೆ. ಆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಗೊಂಡಿರುತ್ತೆ. ಅದರಲ್ಲಿ ಆ ಒಂದೇನು ಕೆಲವು ಕಾರ್ಬೋಹೈಡ್ರೇಟ್ ಇರ್ತವೆ ಮಿಲ್ಕಲ್ಲಿ, ಲ್ಯಾಕ್ಟೋಸ್ ಅಂತ, ಅದು ಚೇಂಜ್ ಆಗಿಬಿಟ್ಟು ಮಜ್ಜಿಗೆ ಆದಾಗ ಅದರಲ್ಲಿ ಇರಲ್ಲ. ಅದ್ರಲ್ಲಿರ್ತಕ್ಕಂಥ ಒಂದು ಜಿಡ್ನಂಶ ಮಾತ್ರ ಇರುತ್ತೆ. ಆ ಜಿಡ್ಡು ನಮ್ಮ ದೇಹಕ್ಕೆ ಒಳ್ಳೆಯದು. ಹಾಗಾಗಿ ತುಪ್ಪ ನಾವು ಶ್ರೇಷ್ಠವಾಗಿ ಯೂಸ್ ಮಾಡ್ಬೋದು, ಬೆಣ್ಣೆ ಯೂಸ್ ಮಾಡ್ಬೋದು, ಮಜ್ಜಿಗೆ ಯೂಸ್ ಮಾಡ್ಬೋದು. ಹಾಲು ಮತ್ತು ಮೊಸರು ಓಕೆ. ಬಟ್ ಮೊಸರು ನಾವೇನು ಮಾಡ್ತೀವಿ, ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂತ ಅಂತ. ಮೊಸರು ಸಪ್ರೇಟಾಗಿ ತಿಂದರೆ ತುಂಬ ಒಳ್ಳೆಯದು. ಬಟ್ ಮಜ್ಜಿಗೆ ಆಲ್ವೇಸ್ ಬೆಸ್ಟ್, ನೀರು ಮಜ್ಜಿಗೆ ಬೆಸ್ಟ್. ಹಾಗಾಗಿ ಹಾಲು ಅವರು ಋಷಿಮುನಿಗಳು ಹೇಳಿರ್ತಕ್ಕಂಥ ಒಂದು ಬಂದು ಅಷ್ಟಿರ್ತಕ್ಕಂಥ ಇರ್ತಕ್ಕಂಥ ಮಕ್ಕಳಿಗೆ ನಾವು ಅದು ಚೇಂಜ್ ಆಗಿಬಿಟ್ಟಿದೆ. ಲಾಸ್ಟ್ 100-150 ವರ್ಷದಿಂದ ಇದು ಚೇಂಜ್ ಆಗಿಬಿಟ್ಟು ಇಷ್ಟು ಕಾಯಿಲೆಗಳು ಜಾಸ್ತಿ ಆಗಿ ಅದೇ ರೀಸನ್ ಅಂತ ಮಾಡೋದು. 100% ಬೇಡ. ಕಷಾಯ ತಗೊಳ್ಳಿ. ಹಣ್ಣುಗಳು ಬೇಡ. ಹಣ್ಣುಗಳಿಗಿಂತ ಮುಖ್ಯವಾಗಿ ಸೊಪ್ಪು, ತರಕಾರಿ, ಹೆಸರುಕಾಳು, ಕಡಲೆಕಾಳು, ಮೊಳಕೆ ಕಾಳುಗಳು ಜಾಸ್ತಿ ಯೂಸ್ ಮಾಡೋದು. ವೆಜಿಟೇರಿಯನ್ಸು ಎಲ್ಲರೂ ಕೂಡ ಮೆಂತ್ಯಕಾಳು, ಕಡಲೆಕಾಳು ತುಂಬ ಜಾಸ್ತಿ ಮೊಳಕೆ ಬರೆಸ್ಕೊಂಡು, ಮತ್ತು ಹುಳ್ಳಿಕಾಳು. ಇವೆಲ್ಲಿ ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡೋದೇ ಬಿಟ್ಟಿದ್ದಾರೆ ಜನ. ಮಾಡ್ತಾರೆ, ಬಟ್ ಮುಂಚೆಗಿಂತ ಅವಾಗ ಹುಳ್ಳಿಕಟ್ಟು ಮಾಡ್ತಾ ಇದ್ರು. ಇವಾಗ ಎಲ್ಲಿ ಮಾಡ್ತಾರೆ ಹೇಳ್ರಿ? ಇವಾಗೆಲ್ಲ ಜಾಮೂನು, ಪಕೋಡ ಆ ಥರ ಮಾಡ್ತಾ ಇದ್ದಾರೆ. ಅದೆಲ್ಲ ಹೋಗ್ಬಿಟ್ಟಿದೆ. ಸೊ ನಾವು ಅವನ್ನ ಬಿಟ್ಟಿರೋದ್ರಿಂದನೇ ಇಷ್ಟು ಸಮಸ್ಯೆ.